ಇದು ಆಯುಧ ಪೂಜೆ ಹಿಂದಿನ ದಿನ ನಾವು ಎಲ್ಲ ಗಾಡಿಗಳು ಮತ್ತು ಮನೆ ಕೂಡ ಸ್ವಚ್ಛ ಮಾಡಿ ಗಾಡಿಗಳನ್ನ ತೊಳೆಯೋಕ್ಕೆ ಲೇಟ್ ಆಗೋಯಿತು. ರಾತ್ರಿ ಒಂದು 10-11 ಗಂಟೆಗೇನೋ ವಾಶ್ ಮಾಡ್ಕೊಂಡು ನಿಂತಿದ್ವಿ ಗಾಡಿಗಳನ್ನ. ಕಾರು ತೊಳಿಬೇಕು ನಾಳೆ ನೋಡಿ. ಎಸ್ ನಮ್ಮ ರಾಕಿ ನೋಡಿ. ಓಕೆ, ಅಷ್ಟೊತ್ತಾಗೋಯ್ತು. ಎಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಪಾಪು ಎದ್ದಿದ್ಲು. ಅವಳನ್ನ ಆಟ ಆಡ್ಕೊಂಡು ಕುತ್ಕೊಂಡ್ವಿ. ಸೊ ಗುಡ್ ಮಾರ್ನಿಂಗ್. ಈಗ ಎದ್ದು ಎಲ್ಲ ಕೆಲಸ ಮಾಡಿ ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವು ಸ್ನಾನ ಮಾಡ್ಕೊ ಬರೋಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗೋಗಿತ್ತು. ಸೊ ಈ ಗಾಡಿ ನಮ್ಮದು, ಈ ಆಟೋನು ನಮ್ಮದು. ಅಲ್ಲಿ ಡ್ಯೂಕ್ ನಿಂತಿರೋದು ನಮ್ಮದೇ. ಇಷ್ಟಕ್ಕೆ ಪೂಜೆ ಮಾಡಬೇಕು ಇವತ್ತು. ಅವರು ಹೋಗ್ತಾ ಇದ್ದಾರೆ. ಬಾಯ್. ನಮ್ಮ ದೊಡ್ಡಪ್ಪ ಅವರು ಕೂಡ ಬಂದಿದ್ದಾರೆ. ಇವತ್ತು ಕಸಾನೇ ಬಂದಿಲ್ಲ. ನಮ್ಮ ದೊಡ್ಡಮ್ಮನು ಬಂದಿದ್ದಾರೆ. ಯಾರು ಕಲ್ಸ್ಬೇಕು ದೊಡ್ಡಪ್ಪ? ಮತ್ತು ನಮ್ಮ ಮನೆ ರಾಕಿನ ಮಾತಾಡಿಕೊಂಡು ಊಟ ಹಾಕ್ಕೊಟ್ಟು ಇವಾಗ ನಾವು ನಮ್ಮ ಬೋರ್ಡ್ ನೋಡೋಣ. ಚೆನ್ನಾಗಿತ್ತು. ಸೊ ಕ್ಯೂಟ್, ನೈಸ್. ಸೊ ಕಾರ್ ಕೂಡ ವಾಶ್ ಮಾಡಿ ಆಫೀಸ್ ಕೂಡ ಕ್ಲೀನ್ ಮಾಡೋಕ್ಕೆ ಹೋಗಿದ್ವಿ. ತುಂಬ ಗಲೀಜಾಗಿತ್ತು. ಸೊ ಅದನ್ನ ನಾವು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಟ್ಟು ಫುಲ್ಲು ಕಾರ್ ಕೂಡ ವಾಶ್ ಮಾಡಿ ಬಂದ್ವಿ. ಅದಕ್ಕೂ ಇವತ್ತು ಪೂಜೆ ಇದೆ. ಪೂಜೆ ಮಾಡಿ ನೆಕ್ಸ್ಟ್ ಮನೆ ಹತ್ರನೂ ಮಾಡಾಗಿದೆ ಆಲ್ರೆಡಿ. ನಾನು ಇಲ್ಲಿ ಆಫೀಸ್ ಹತ್ರ ಬಂದು ರೆಡಿ ಮಾಡ್ತಿದ್ದೀನಿ. ಈಗ ಮನೆ ಹತ್ರ ಹೋಗಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಸರಿ ಹೋಗ್ಲಿ ಬಿಡು.
ಕಾರ್ ಸಿಕ್ತು. ಕಿತ್ಕೋತಾವಳೆ. ಇಲ್ಲ ಇಲ್ಲ ಆಗಲ್ಲ. ಕರೆಕ್ಟಾಗಿ 5 ರೂಪೀಸ್ ಸಿಕ್ಕಿದೆ. ಏಯ್ ಬಿಡೆ, ನನಗೂ ಅಷ್ಟೇ 5 ರೂಪೀಸ್. ನನಗೂ ಅಷ್ಟೇ 5 ರೂಪೀಸ್. ನಿಂಗೇನು ಸಿಕ್ತು? ಏನು ಸಿಕ್ಕಿಲ್ಲ ದೇಶ. ತಗೋ ಹೋಗ್ಲಿ. ನಿನಗೇನು ಸಿಕ್ತು? ವಾವ್, ನೋಡಿ ಹಿಂಗೆ ಶೇರ್ ಮಾಡ್ಕೊತೀವಿ ನಾವೆಲ್ಲರೂ. ನಿಮ್ದು ಆಲ್ರೆಡಿ ಸೆರೆಮನಿ ಆಯ್ತಾ? ನೆಕ್ಸ್ಟ್ ಸೆರೆಮನಿ ನಮ್ಮಟ್ಟ ಬನ್ನಿ. ಓಕೆ ಓಯ್ ಪಾಪು. ಆಮೇಲೆ ಸ್ವಾಮಿ ಇಲ್ಲೋಡು ಮೇಲ್ಗಡೆ ಸ್ವಾಮಿ ಸೂಪರ್ ಆಗಿದ್ದಾನೆ. ಚೆನ್ನಾಗಿದ್ಯಾ? ನಮ್ಮ ಮನೆಗೆ ಕಾರಿದು. ಸೊ ಅದನ್ನು ನೀಟ್ ಮಾಡಿ ಈ ಗಾಡಿ ಬಂದ್ಬಿಟ್ಟು 10 ಇಯರ್ಸ್ ಅಬೌವ್ ಗಾಡಿ ಇದು. ಇವಾಗ ಕಾರ್ ಪೂಜೆ ಗಾಡಿ ಪೂಜೆ ಆದಮೇಲೆ ನಮ್ಮ ಮಾಮ ಒಂದು ಕಾಮಿಡಿ ಮಾಡ್ತಿದ್ರು. ಏನು ಕೇಳಿ. ಹಬ್ಬದ ಒಳಗಡೆ ಹೇರಿಲ್ಲ ಈ ವರ್ಷದಲ್ಲಿ ನಾನೇನೋ ಅದು ಸ್ಟಾರ್ಟ್. ಏ ಬರ ಈ ಕಡೆ ಬರ, ಈ ಕಡೆ ಬರ, ಸೈಡಿಗೆ ಬರ. ಮನೆ ಪೂಜೆ, ಆಫೀಸ್ ಪೂಜೆ, ಗಾಡಿ ಪೂಜೆ, ಆಯುಧ ಪೂಜೆ ಸಂಪೂರ್ಣವಾಗಿ ಮುಗೀತು. ಪೂಜೆ ಎಲ್ಲ ಆದಮೇಲೆ ಊಟನೇ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಸೊ ಒಂದು ಬಿರಿಯಾನಿ ತಿಂದೆ. ಸೊ ಬಿರಿಯಾನಿ ತಿಂದಾದಮೇಲೆ ಒಂದು ರೀಲ್ಸ್ ಆದರೂ ಮಾಡೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿದ್ವಿ. ಸೊ ಒಂದು ರೀಲ್ಸ್ ಮಾಡಿಕೊಂಡು ಜಸ್ಟ್ 1 ಅವರಿಂದ ಒಂದೇ ರೀಲ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಸ್ಯಾಡ್. ಇಟ್ಸ್ ಓಕೆ. ಬಟ್ ಸಾಯಂಕಾಲ ಆಗೋಯ್ತು, 6:30 ಆಗೋಯ್ತು ನಾವು ರೀಲ್ಸ್ ಮಾಡೋಷ್ಟರಲ್ಲಿ.
ಫೈನಲಿ ಮುಗೀತು ಏ ಒಂದೇ ಒಂದು ರೀಲ್ಸ್ ಬಾಯ್. ಮತ್ತೆ ಕೆಳಗಡೆ ಬಂದು ಇನ್ನೊಂದು ರೀಲ್ಸ್ ಮಾಡಿ ಈ ಊಟ ಮಾಡಿ ಮತ್ತು ಒಂದು ಸ್ವೀಟ್ ತಿಂದ್ಬಿಟ್ಟು ಇವತ್ತು ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಸೊ ನಮ್ಮ ದೊಡ್ಡಪ್ಪ ವೀಡಿಯೋ ಎಂಡ್ ಮಾಡೋಕ್ಕೆ ಬಂದರು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್, ಬಾಯ್.